ನನ್ನ ಹೆಸರು ಸಂಧ್ಯಾ. ನಾನು ಸರ್ಕಾರಿ ಪ್ರೌಢಶಾಲೆ ಹಳೇಹಳ್ಳಿಲಿ ಓದ್ತಾ ಇದ್ದೀನಿ. ನಮ್ಮಮ್ಮ ಹೆಸರು ಸುಗುಣ, ನಮ್ಮಪ್ಪ ಹೆಸರು ಚೌಡಪ್ಪ. ನಮ್ಮಪ್ಪ ಒಬ್ಬರು ಡ್ರೈವರ್ ಮತ್ತು ನಮ್ಮಮ್ಮ ಹೌಸ್ ವೈಫ್. ನಾನು ಇಷ್ಟು ವರ್ಷದಿಂದ ನೋಡಿದ್ದೀನಿ, ಎಲ್ಲೂ ನಾನು ಈ ಥರದ ಫೆಸಿಲಿಟೀಸ್ನ ನೋಡಿಲ್ಲ. ಯಾವ ಎಮ್ ಎಲ್ ಎ ಸರ್ ಜೊತೆನೂ ನಾನು ಇದುವರೆಗೂ ಮಾತಾಡಿಲ್ಲ. ಎಷ್ಟೋ ಇದರಲ್ಲಿ ನೋಡಿದ್ದೀನಿ, ಯಾವ ಎಮ್ ಎಲ್ ಎ ಸರ್ ಸಹ ಈ ಥರ ಅಂದರೆ ಆ ಪ್ರಜೆಗಳ ಜೊತೆ ಇಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಆಗಿಲ್ಲ. ಈ ಸರ್ ತುಂಬಾ ಚೆನ್ನಾಗಾಗಿದ್ದಾರೆ ಮತ್ತು ಜಾಸ್ತಿ ವಿದ್ಯಾಭ್ಯಾಸದ ಮೇಲೆ ಒತ್ತು ಕೊಡ್ತಿದ್ದಾರೆ. ಚಿಕ್ಕಬಳ್ಳಾಪುರನ ಪ್ರಗತಿಯತ್ತ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿಗೆ ಬಂದು ನಮಗೂ ಸಹ ತುಂಬಾ ಉಪಯೋಗ ಆಗಿದೆ. ಏನಂದರೆ ಇಲ್ಲಿ ಎಷ್ಟೋ ಜನ ಬಡ ಮಕ್ಕಳು ಇಲ್ಲಿಗೆ ಬಂದು ತುಂಬಾ ಕಲ್ತಿದ್ದಾರೆ. ನಾವು ಸಹ ತುಂಬಾ ಇಲ್ಲಿ ಬಂದು ಕಲ್ತಿದ್ದೀವಿ. ಇಲ್ಲಿನ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮನ್ನು ತುಂಬಾ ಸೇಫಾಗಿ ಇಲ್ಲಿ ನೋಡ್ಕೋತಾರೆ. ಸೊ ನನಗೆ ಇಲ್ಲಿ ತುಂಬಾ ಇಷ್ಟ ಆಯಿತು. ಇದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋದರೆ ಚಿಕ್ಕಬಳ್ಳಾಪುರದ್ದು SLC ರಿಸಲ್ಟ್ ತುಂಬಾ ಹೈಗೆ ಹೋಗುತ್ತೆ ಅಂತಲೂ ನನಗನ್ಸುತ್ತೆ. ಇದೇ ನಮ್ಮ ಎಮ್ ಎಲ್ ಎ ಸರು ಇದೇ ಥರ ಇನ್ನೂ ಜಾಸ್ತಿ ವರ್ಷಗಳ ಕಾಲ ಇದೇ ಥರದ್ದು ಇದನ್ನು ಮಾಡ್ಕೊಂಡು ಹೋಗಲಿ ಅಂತ ನಾನು ಭಾವಿಸ್ತೀನಿ. ನನ್ನ ಹೆಸರು ಸುಪ್ರಜಾ. ನಾನು ಸರ್ಕಾರಿ ಪ್ರೌಢಶಾಲೆ ಹಳೇಹಳ್ಳಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ತಂದೆ ಹೆಸರು ಅನಿಲ್ ಕುಮಾರ್, ನಮ್ಮ ತಾಯಿ ಹೆಸರು ನಾಗಮಣಿ. ನಾನು ಈ ಸೂಪರ್ 60ಗೆ ಸೆಲೆಕ್ಟ್ ಆಗಿರೋದು ನನಗೊಂದು ಅದೃಷ್ಟ. ಯಾಕಂದರೆ ಯಾವತ್ತೂ ಈ ಥರ ನಾನು ಯಾವುದೇ ಹಾಸ್ಟೆಲಲ್ಲಿ ಸ್ಪೆಂಡ್ ಮಾಡಿದ್ದಿಲ್ಲ. ಮತ್ತು ನಮಗಿದು ತುಂಬ ಅದೃಷ್ಟಕರವಾಗಿದೆ. ಮತ್ತು ಇಲ್ಲಿ ನಾವು ನಮ್ಮ ಎಮ್ ಎಲ್ ಎ ಸರ್ನ ಹತ್ತಿರದಿಂದ ನೋಡಿರೋದು ಯಾವತ್ತೂ ಇಲ್ಲ. ಎಲ್ಲರೂ ಹೇಳ್ತಿರ್ತಾರೆ ಎಮ್ ಎಲ್ ಎ ಸರ್ ನೋಡಬೇಕಾದ್ರೆ ತುಂಬ ಅಪಾಯಿಂಟ್ಸ್ ತೊಗೊಬೇಕು, ಅವರು ಅಪಾಯಿಂಟ್ ತೊಗೊಂಡಾಗ ಕೂಡ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಮಗೆ ಇಷ್ಟು ದಿನ ನಾವು ಬಂದು 1 ಮಂತ್ ಆಗಿದೆ. ಇವತ್ತುವರೆಗೂ ನಮ್ಮ ಪ್ರದೀಪ್ ಸರ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಾರೆ. ಇದೊಂದು ನಮಗೆ ಅದೃಷ್ಟ. ಯಾಕಂದರೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾವುದೇ ಎಮ್ ಎಲ್ ಎ ನಮ್ಮ ಜೊತೆ ಇಷ್ಟು ಸ್ಪೆಂಡ್ ಮಾಡಲ್ಲ. 1 ಮಂತಿಂದ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತ ನಮ್ಮ ಜೊತೆ ಸ್ಪೆಂಡ್ ಮಾಡ್ತಾಯಿದ್ರು. ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ಇದು ಕನಸಿಗೆ ನಾವು ಯಾವತ್ತೂ ಅಡ್ಡಿ ಹಾಕಲ್ಲ. ಅವ್ರ ಕನಸನ್ನು ನಾವು ನೆರವೇರಿಸ್ತೀವಿ ಅಂತ ಮಾತು ಕೊಡ್ತಾ ಇದ್ದೀನಿ. ನಾನಾದರೆ ಅವ್ರ ಕನಸು ಏನಿದೆ 625 ಅದನ್ನು ತೆಗೆದು ನೆರವೇರಿಸ್ಕೊಡ್ತೀನಿ ಅಂತ ಮಾತಿದೆ. ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಕಾರ್ತಿಕ್. ನಾನು KPS ಪ್ರೌಢಶಾಲೆ ಮಂಡಿಕಲಲ್ಲಿ ಓದುತ್ತಿದ್ದೇನೆ. ನಮ್ಮ ತಂದೆಯ ಹೆಸರು ನಾಗರಾಜ್, ತಾಯಿ ವರಲಕ್ಷ್ಮಿ. ನನಗೆ ಈ ಸೂಪರ್ 60 ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ಸೂಪರ್ 60 ಅಂದರೆ ಏನೇ ಅಂದ್ಕೊಂಡಿದ್ದೆ, ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಹೆಂಗೆ ಇದು ಮಾಡ್ತಾರೆ ಅಂತ. ಎಲ್ಲ ಚೆನ್ನಾಗಿ ಓದಿಸಿದ್ರು. ಒಂದು ದಿವಸದಲ್ಲಿ 6 ಅವರ್ಸ್ ಹೆಂಗೆ ಕುತ್ಕೋಬೇಕು ಅಂತ ಕಲ್ತ್ಕೊಂಡ್ವಿ. ನಾವು ಇಲ್ಲಿ ಟೆಂತ್ಗೆ ಪ್ರಿಪೇರ್ ಆಗ್ದಂಗಿಲ್ಲ, ನೀಟ್ ಕೋಚಿಂಗ್ ಮಾಡ್ದಂಗಿದೆ. ಇಷ್ಟೆಲ್ಲ ಸಹಕಾರ ಮಾಡಿ ನಮ್ಮ 625 ಹೆಂಗೆ ತೆಗಿಬೇಕು ಎಲ್ಲ ಕಲ್ತ್ಕೊಟ್ಟು ಎಲ್ಲ ಟೀಚರ್ಸ್ನೆಲ್ಲ ಕರೆಸಿ ಇದು ಮಾಡಿಸಿರೋದಕ್ಕೆ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಾವು ಇಲ್ಲಿಗೆ ಬಂದಿರೋದಕ್ಕೆ ನಾವು ಅವ್ರು ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ನಾವೇನು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು 625 ತೆಗ್ದು ತೋರಿಸ್ತೀವಿ ಅಂತ ಹೇಳ್ತೀನಿ. 625 ತೆಗ್ದು ಪ್ರದೀಪ್ ಸರ್ ಅವರು ಹೋಪ್ನ ಇದು ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.